ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಚಲೋ ಬೆಂಗಳೂರು ಚಲೋ ನಾಗಮೋಹನ್ ದಾಸ್ ವರದಿಯನ್ನ ಧಿಕ್ಕರಿಸಿ ಬೃಹತ್ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ದಿನಾಂಕ 25/3/2026 ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾಗಮೋಹನ್ ದಾಸ್ ವರದಿಯನ್ನ ತಿರಸ್ಕರಿಸುವಂತೆ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಸಮಾವೇಶವನ್ನ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ 8 ರಿಂದ 10 ಲಕ್ಷ ಜನ ಸಂಖ್ಯೆ ಸೇರಿ ಬೃಹತ್ ಪ್ರತಿಭಟನೆ ಮಾಡುವುದನ್ನ ಬಾಲ್ಕಿ ಬಲಗೈ ಹೋರಾಟ ಸಮಿತಿಯ ಅಧ್ಯಕ್ಷರಾದ ರಾಜಕುಮಾರ್ ಮೋರಿ, ಸಮಾಜದ ಮುಖಂಡರಾದ ಕೆಎಸ್ಆರ್ಟಿಸಿ ಮಾಜಿ ನಿರ್ದೇಶಕರಾದ ವಿಲಾಸ್ ಮೋರಿ, ಶಿವಕುಮಾರ್ ಮೇತ್ರಿ, ಸಂಜು ಕುಮಾರ್ ಬಾವಿಕಟ್ಟಿ, ಪ್ರಶಾಂತ್ ಕೊಟ್ಟಿಗೇರ, ಪ್ರದೀಪ್ ಗುಪ್ತಾ, ರಾಜಕುಮಾರ್ ಬೌದಿ, ವಿಲಾಸ್ ಮೋರಿ, ರಾಜಕುಮಾರ್ ಬಾವಿಕಟ್ಟಿ, ರಾಜಕುಮಾರ್ ಬಾಡ್ಸಂಗಿ ಇನ್ನಿತರರು ಸೇರಿಕೊಂಡು ಜಂಟಿಯಾಗಿ ಬಲಗೈ ಸಮಾಜದ ಮುಂದಿನ ಪೀಳಿಗೆ ಏಳಿಗೆಗಾಗಿ ನ್ಯಾಯಯುತವಾಗಿ ನ್ಯಾಯ ಪಡೆದುಕೊಳ್ಳುವುದಕ್ಕಾಗಿ ನಮ್ಮ ಹೋರಾಟ ನಡೆಯಲಿದೆ. ಬಾಲ್ಕಿ ಪಟ್ಟಣದ ಮತ್ತು ತಾಲೂಕಿನ ಸಮಸ್ತ ಬಲಗೈ ಸಮುದಾಯದ ತಾಯಿ ತಂದೆಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಯುವಕರು, ಜ್ಞಾನವಂತರು, ಬುದ್ಧಿವಂತರು, ಸಮಾಜದ ಧುರೀಣರು, ಗಣ್ಯಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆ ರ್ಯಾಲಿಯಲ್ಲಿ ಭಾಗಿಯಾಗಬೇಕಾಗಿ ಎಲ್ಲರಲ್ಲಿ ವಿನಂತಿಸುತ್ತಾ ಮಾಧ್ಯಮ ಮುಖಾಂತರ ತಿಳಿಸಲಾಗಿದೆ. ಪ್ರಮುಖರಾದ ಓಂಕಾರ್ ಮೋರಿ, ಮಾರುತಿ ಬಾವಿಕಟ್ಟೆ, ಕೈಲಾಸ್ ಬಾವಿಕಟ್ಟೆ, ನಾರಾಯಣ ಮೋರಿ, ಯುವರಾಜ್ ಕುಂದಿ ಇನ್ನಿತರರು ಪ್ರಮುಖರು ಉಪಸ್ಥಿತರಿದ್ದರು. ಎಲ್ಲ ಮುಖಂಡರು ಇಲ್ಲಿ ಸೇರಿದ್ದೇವೆ. ಬರುವಂತ ಮಾರ್ಚ್ 25ಕ್ಕೆ ನಾವು ಎಲ್ಲರೂ ಹೋಗ್ತಾ ಇದ್ದೇವೆ. ಎಲ್ಲ ಇಡೀ ನಮ್ಮ ಸಮಾಜದ ತಾಲೂಕಿನ ಸುಮಾರು 4-5 ಸಾವಿರ ನಾವು ಇಲ್ಲಿಂದು ಹೋಗ್ಬೇಕಂತ ನಿರೀಕ್ಷೆ ನಮ್ಮದು ಇದೆ ಫ್ರೀಡಂ ಪಾರ್ಕಿಗೆ, ಬೆಂಗಳೂರಿಗೆ. ಆದ್ದರಿಂದ ಇವತ್ತು ನನ್ನ ಬಾಲ್ಕಿಯ ಮಹಾಜನತೆಗೆ, ಬಲಗೈ ಸಮುದಾಯದ ಎಲ್ಲ ಜನರಿಗೆ ನಾನು ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಬಲಗೈ ಸಮುದಾಯದ ಹೋರಾಟಕ್ಕೆ ತಮ್ಮದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಂಬಲವನ್ನು ಕೊಡಬೇಕು. ಈ ಅವಿವೇಕಿ ನಾಗಮೋಹನ್ ದಾಸ್ ಅವರು ಗಲತ್ತು ಸರ್ಕಾರಕ್ಕೆ ಸಂದೇಶವನ್ನು ಕೊಟ್ಟು ಇದರಲ್ಲಿ ಯಾವುದೇ ಎ ಬಿ ಯಾವುದೇ ಇಲ್ಲದೆ, ಸಿ ಇಲ್ಲದೆ ಒಂದೇ ಕೆಟಗಿರಿದಾಗ ತಂದು ಸರ್ಕಾರಕ್ಕೆ ನಾವೆಲ್ಲರೂ ಕುಂತು ಈ ಸರ್ಕಾರಕ್ಕೆ ಮನವಿಯನ್ನು ಮಾಡೋಣ. ಯಾವುದೇ ಜಾತಿಗೆ ಆ ಕಡೆ ಈ ಕಡೆ ಸೇರಿಸಲಾರದೇನೆ ಒಂದೇ ಜಾತಿಗೆ ಇಡಬೇಕು. ಇಲ್ಲ ಹೋದರೆ ಬರೋಂಥ ಸಮಯದಲ್ಲಿ ಸರ್ಕಾರಕ್ಕೆ ನಾವು ಅದು ಇದು ಯಾವುದೇ ಪಕ್ಷ ಭೇದ ಇಲ್ಲದೆ ಒಂದು ವೇಳೆ ಎ ಸಿ ಯಾವುದೇ ಒಂದು ಆದರೆ ಬರೋಂಥ ಸಮಯದಲ್ಲಿ ರೋಡಿಗೆ ಇಳಿದು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧವಿದ್ದೇಕಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಜೈ ಭೀಮ್. ಜೈ. ಬಲಗೈ ಸಮಾಜದ ಬಾಲ್ಕಿ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗಿರುವ ನಾನು ಶಿವಕುಮಾರ್ ಮೇತ್ರಿ ತಮಗೆ ಹೇಳುವುದೇನೆಂದರೆ, ದಿನಾಂಕ 25/3/2026 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಕಾರ್ಯಕ್ರಮದಲ್ಲಿ ಬಲಗೈ ಸಮಾಜದ ಒಂದು ಮೀಸಲಾತಿ, ಅದಕ್ಕೋಸ್ಕರ ತಾವು ದಯಮಾಡಿ ಎಲ್ಲ ಬಲಗೈ ಸಮಾಜದ ನಾವು ಎಲ್ಲ ತಾಲೂಕಿನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಎಲ್ಲ ಹಿರಿಯರು, ನಾಗರಿಕರಿಗೆ ತಿಳಿಸುವುದೇನೆಂದರೆ, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಒಳ ಮೀಸಲಾತಿ ವರದಿಯನ್ನು ತಿರಸ್ಕರಿಸಬೇಕು ಎಂಬುದು ನಮ್ಮದೆಲ್ಲ ಬೇಡಿಕೆ ಇದೆ. ಹಾಗಾಗಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲ್ಕಿ ತಾಲೂಕಿನ ಎಲ್ಲ ಜೈಭೀಮ್ ಬಂಧುಗಳಿಗೆ ನಾನು ತಿಳಿಸುವುದೇನೆಂದರೆ, ದಿನಾಂಕ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಬೃಹತ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ.
ವತಿಯಿಂದ 25ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಾಗಮೋಹನ್ ದಾಸ್ ನ್ಯಾಯಾಧೀಶರು ಏನು ವರದಿ ಕೊಟ್ಟಿದ್ದಾರೆ ಒಳ ಮೀಸಲಾತಿ ಜಾರಿಗೊಳಿಸಬೇಕಂತೇಳಿ, ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಅಂತೇಳಿ ಅದರ ವಿರೋಧ ಹೋರಾಟ ಮಾಡ್ತಾ ಇತ್ತು. ಬಾಲ್ಕಿ ತಾಲೂಕಿನ ಸಮಸ್ತ ವಲಯ ಸಂಬಂಧಿತ ಜಾತಿಗಳು ತಾವೆಲ್ಲರೂ ಈ ಒಂದು ಪ್ರತಿಭಟನೆಗೆ 24ನೇ ತಾರೀಕಿನಂದು ಬಾಲ್ಕಿಯಿಂದ ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ. ಹಾಗೂ ತಾವು ತಮ್ಮ ಒಂದು ಪೀಳಿಗೆಗೆ ಬರುವಂಥ ಪೀಳಿಗೆಯನ್ನು ಈ ಮೀಸಲಾತಿ ಇದೆ ಅದನ್ನು ಕಲ್ಪಿಸಲು ತಾವೆಲ್ಲರೂ ಸ್ವಾಭಿಮಾನದ ಸಂಕೇತವಾಗಿ ಟ್ರೈನ್ ಮುಖಾಂತರ ಆಗಲಿ ಬಸ್ ಮುಖಾಂತರ ಆಗಲಿ ನಿಮ್ಮ ವೆಹಿಕಲ್ಗಳನ್ನು ತಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಪ್ರತಿಭಟನೆಗೆ ಶಕ್ತಿ ತುಂಬಕ್ಕಾಗಿ ಸಮಸ್ತ ಬಾಲ್ಕಿ ತಾಲೂಕಿನ ಬಲಗೈ ಸಮುದಾಯದ ವಲಯ ಸಂಬಂಧಿತ ಜಾತಿಯ ಎಲ್ಲ ನನ್ನ ಮಹಾಜನತೆಗೆ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇನೆ. ಬಾಲ್ಕಿ ತಾಲೂಕಿನ ಬಲಗೈ ಸಮುದಾಯದ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಕೂಡ್ಗಿರ ನಮಗೆ ಈ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಇವತ್ತಿನ ದಿವಸ ಹೇಳ ಬಯಸೋದೇನೆಂದರೆ, ಬರುವಂಥ 25ನೇ ಮಾರ್ಚ್ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಬಲಗೈ ಸಮುದಾಯ ವತಿಯಿಂದ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಈ ರ್ಯಾಲಿಗೆ ನಮ್ಮ ಬಾಲ್ಕಿ ತಾಲೂಕು ವತಿಯಿಂದ ಸುಮಾರು 2-2.5 ಸಾವಿರ ಜನ ಬರ್ತಿದ್ದಾರೆ. ನಾವೆಲ್ಲರೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಿಳಿದವರು, ಯುವಕರು ಎಲ್ಲರೂ ಈ ರ್ಯಾಲಿಗೆ ಬರಬೇಕು. ಈ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕು. ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಖಂಡಿಸಿ ಈ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ತಾವು ನಮ್ಮ ತಾಲೂಕಿನ ಎಲ್ಲ ಜನರು ಬೆಂಗಳೂರಿಗೆ 24ನೇ ತಾರೀಕು 3 ಗಂಟೆಗೆ ಅಂಬೇಡ್ಕರ್ ಸರ್ಕಲದಿಂದ ನಾವು 10 ಬಸ್ಸು ಫ್ರೀಯಾಗಿ ಇಟ್ಟಿದ್ದೇವೆ. ನಾವೆಲ್ಲರೂ ಬರಬೇಕು. ಈ ರ್ಯಾಲಿಯನ್ನು ಸಕ್ಸಸ್ಫುಲ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ನಾನು ರಾಜ್ಕುಮಾರ್ ಮೋರೆ, ಬಲಗೈ ಸಮುದಾಯದ ನಮಗೆ ಕರೆ ನೀಡಿದ್ದಾರೆ. ಅದರ ಸಲುವಾಗಿ ತಾವು ಎಲ್ಲ ನನ್ನ ತಾಲೂಕಿನ ಗ್ರಾಮ ಮಟ್ಟದಾಗಲಿ ಪಟ್ಟಣದ ಎಲ್ಲ ನಾಗರಿಕರಾಗಲಿ ಸಿದ್ಧಾರ್ಥನಗರ, ಭೀಮನಗರ, ಅಶೋಕ್ ನಗರ್, ಭಗವಾನ್ ಗೌತಮ್ ಬುದ್ಧ ಅವರಿಗೆ ಭೀಮ ಭಗವಾನ್ ಭೀಮ ಭಗವಾನ್ ಅಂಬೇಡ್ಕರ್ ಅವರಿಗೆ ಗೌತಮ್ ಬುದ್ಧ ಅವರಿಗೆ ಬಲಗೈ ಸಮುದಾಯಕ್ಕೆ ಒಂದು ಬೆಂಗಳೂರಿನಲ್ಲಿ ಸ್ಥಳ ಫ್ರೀಡಂ ಪಾರ್ಕ್ ಸ್ಥಳದಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಬಹುದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬಂದು ನಮ್ಮ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತೇವೆ. ಆದ್ದರಿಂದ ನಮ್ಮ ಬಾಲ್ಕಿಯ ಶಾಖೆಯ ಮುಖ್ಯ ತಾಲೂಕಾ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಮೋರೆಯವರು ಅವರ ನೇತೃತ್ವದಲ್ಲಿ ಸುಮಾರು 10 ಬಸ್ಸುಗಳನ್ನು ಇಲ್ಲಿ ನಾವು ಕಟ್ಟಲಾಗಿದೆ, ವ್ಯವಸ್ಥೆ ಮಾಡಲಾಗಿದೆ. ಆದ ಕಾರಣ ನಮ್ಮ ಬಲಗೈ ಸಮುದಾಯದ ಎಲ್ಲ ಬಂಧು ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಸಮುದಾಯದ ನಮಗೆ ಏನು ಅನ್ಯಾಯ ಆಗ್ತಿದೆ ಅದರ ಎಲ್ಲ ಬೌದ್ಧಾಭಿಮಾನಿಗಳು ಹಾಗೂ ಬಲಗೈ ಸಮಾಜದ ಹಿತೈಷಿಗಳು ಹಾಗೂ ಉಪಾಸಕಿಯರಲ್ಲಿ ಗಮನಕ್ಕೆ ತರುವುದೇನೆಂದರೆ, ಇದೇ ದಿನಾಂಕ 25ರಂದು ಬೆಂಗಳೂರಿನಲ್ಲಿ ಬೃಹತ್ತವಾದ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ